ಇಂಡಿಯಾ ವರ್ಸಸ್ ಪಾಕಿಸ್ತಾನ್ T20 ವರ್ಲ್ಡ್ ಕಪ್ 2024 ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಬನ್ನಿ ಮೊದಲು ವಿಡಿಯೋಗೆ ಹೋಗೋಣ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಈ ವರ್ಲ್ಡ್ ಕಪ್ ಮ್ಯಾಚ್ T20 ವರ್ಲ್ಡ್ ಕಪ್ ಮ್ಯಾಚು. ಇದು ಮ್ಯಾಚೇ ಅಲ್ಲ, ಇದು ನಾನು ಮ್ಯಾಜಿಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಫಸ್ಟು ಇವ್ರು ಬಂದು ಟಾಸ್ ಸೋತರು, ಪಾಕಿಸ್ತಾನ ಟಾಸ್ ವಿನ್ ಆಯಿತು, ಅವ್ರು ಚೇಸಿಂಗ್ ತೊಗೊಂಡ್ರು. ಇವ್ರು ಬ್ಯಾಟಿಂಗ್ ಶುರು ಮಾಡಿ ಒಂದು 3 ಬಾಲ್ ಆಡೋಕ್ಕಿಲ್ಲ, ಮಳೆ ಬಂತು. ನೆಕ್ಸ್ಟ್ ಸ್ವಲ್ಪ ಹೊತ್ತಾದಮೇಲೆ ಮಳೆ ಹೋದ್ಮೇಲೆ ತಿರ್ಗಾ ಸ್ಟಾರ್ಟ್ ಮಾಡು, ತಿರ್ಗಾ ಮಳೆ ಬಂತು. ಫೈನಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸ್ಟಾರ್ಟ್ ಮಾಡಿದ್ರು. ಇದರ ಆಶ್ಚರ್ಯ ಏನಂದರೆ, ಯೂಶ್ವಲಿ 1 ಡೌನ್ ಬರೋರು ವಿರಾಟ್ ಕೊಹ್ಲಿ ಈ ಸಲ ಅವ್ರು T20 ಇದ್ದಿದ್ದ ಫಾರ್ಮ್ಗೆ ಅವ್ರನ್ನ ಓಪನಿಂಗಲ್ಲಿ ಬಿಟ್ಟರು. ಬಟ್ ಯಾಕೋ ಗೊತ್ತಿಲ್ಲ, ಈ ಸಲ ವರ್ಕೌಟ್ ಆಗಿಲ್ಲ. ನೋಡಬೇಕು ಹೋಗ್ತಾ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ. ಮ್ಯಾಚ್ ಬಗ್ಗೆ ಹೇಳೋಕ್ಕೆ ಮುಂಚೆ ಆ ಗ್ರೌಂಡ್ ಬಗ್ಗೆ ಹೇಳಬೇಕು. ಸಾಕಷ್ಟು ದೊಡ್ಡದಿದೆ ಗ್ರೌಂಡು. ಅದರಲ್ಲಿ 4 ಹೊಡೆಯೋದು ಭಾಳ ಕಷ್ಟ, ಇನ್ನು 6 ಅಂತೂ ಕನಸಿನ ಮಾತು. ಆ ಥರ ಯಾರು ಆಡಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ಆಡಿದ್ರು, ಯಾರು ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ಸರಿಗೆ ಆಡಿಲ್ಲ. ರಿಷಬ್ ಅಂತೂ 42 ರನ್ಸ್ ಹೊಡೆದ್ರು. ಅವ್ರು ಬಿಟ್ಟರೆ ಬ್ಯಾಟಿಂಗಲ್ಲಿ ಯಾರೂ ಕ್ಲಿಕ್ ಆಗಿಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚು ಆಡದೇ ಇರೋರು ಆಡ್ತಾರಾ ಇಲ್ಲ ಆಡೋರೇ ಆಡ್ತಾರಾ ಅಂತ. ಇದರಲ್ಲಿ ಏನು ಹೇಳ್ಬೇಕಂದ್ರೆ, 119ಕ್ಕೆ ಪಾಕಿಸ್ತಾನ್ ಅವರು ಇಂಡಿಯಾದವ್ರನ್ನ ಕಟ್ಟಾಕಿದ್ದು ಅದು ಎಂಥ ದೊಡ್ಡ ಮ್ಯಾಟ್ರ್ ಅಂದರೆ, ವರ್ಲ್ಡ್ ಕಪ್ ಅಂತ ಹೆಸರು ತಗೊಂಡ್ರೆ ಪಾಕಿಸ್ತಾನ್ಗೆ ಇಂಡಿಯಾ ನೋಡೋ ಸ್ವಲ್ಪ ಶಿವರ್ ಇರುತ್ತೆ. ಯಾಕಂದರೆ ಇಷ್ಟು ವರ್ಲ್ಡ್ ಕಪ್ಪಲ್ಲಿ ಒಂದೇ ಒಂದು ಸಲ ಅವರು T20 ಮ್ಯಾಚಲ್ಲಿ ವಿನ್ ಆಗಿರೋದು ಇಂಡಿಯಾ ಮೇಲೆ. ಆ ಒಂದು ಅವರಿಗೆ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಆ ಪ್ರೆಷರ್ ಹ್ಯಾಂಡಲ್ ಮಾಡಿ ಅವರು ತುಂಬ ಚೆನ್ನಾಗಿ ಆಡಿದ್ರು. ಬೌಲಿಂಗ್ ಅಂತೂ ಸೂಪರಾಗಿ ಮಾಡಿದ್ರು ಅವರು. 119ಕ್ಕೆ ಆಲ್ ಔಟ್ ಅಂತ ಬಂದ ಮೇಲೆ ನೆಕ್ಸ್ಟು ಇಂಡಿಯಾ ಬೌಲಿಂಗ್ ಬರುತ್ತೆ, ಪಾಕಿಸ್ತಾನ ಬ್ಯಾಟಿಂಗ್ ಆಡೋದು. ಸ್ಟಾರ್ಟಿಂಗಲ್ಲಿ ಬಾಬರ್ ಅಜಮ್ಮು ಒಂದು ಸ್ವಲ್ಪ ಸ್ಪೀಡಾಗಿ ಹೋದಂಗೆ ಇತ್ತು. ಒಂದು 22 ರನ್ವರೆಗೂ ನಾಟ್ ಔಟು, ಯಾರೂ ಔಟ್ ಆಗಿಲ್ಲ. ಆಮೇಲೆ ಬಾಬರ್ ಅಜಮ್ ಬಿದ್ದ ಮೇಲೆ ಶುರುವಾಯಿತು ಕತೆ. ನಮ್ಮ ಇವನು ಮೆಜಿಷಿಯನ್ ಬುಮ್ರಾ ಶುರು ಮಾಡಿದ್ರು ಬೌಲಿಂಗಲ್ಲಿ ಇಟ್ಟಾಡ್ಸ್ಕೊಂಡು ನೋಡಿದ್ರು. ಮೇನ್ ವಿಕೆಟ್ಗಳನ್ನ ಬೋಲ್ಡ್ ಮಾಡಿ ತೆಗೆದ್ರು. 3 ವಿಕೆಟು. ಯಾವಾಗ ವಿಕೆಟೆಲ್ಲ ಹಂಗೆ ಸ್ಟ್ಯಾಗನ್ ಆಯಿತು, ಆ ಥರ ಟೈಮಲ್ಲಿ ಬೌಲಿಂಗಲ್ಲಿ ಅವ್ರನ್ನ ಕರೆಸಿದ್ರು. ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗೆದ್ರು. ಅದು ರಿಜ್ವಾನ್ ಒಳ್ಳೆ ಫಾರ್ಮಲ್ಲಿದ್ದರು, ಅವನ್ನೇ ತೆಗೆದು ಬಿಸಾಕಿದ್ರು. ಅವರಲ್ಲಿ ಹೈಯೆಸ್ಟ್ ಸ್ಕೋರೇ ಇದ್ದಿದ್ದು ರಿಜ್ವಾನ್ ಅವ್ರನ್ನ, 31 ಸ್ಕೋರ್ ಏನೋ ಮಾಡಿದರು. ಅದು ಬಿಟ್ಟರೆ ಬೇರೆ ಯಾರೂ ಕ್ಲಿಕ್ ಆಗಿಲ್ಲ. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ, 15 ಓವರಲ್ಲಿ ಹೊಡೆದು ಬಿಸಾಕ್ತಾರೆ, ಏನು 120 ಅಷ್ಟು ಹೊಡೆಯೋದೇನು ದೊಡ್ಡ ಮ್ಯಾಟ್ರಲ್ಲ ಅಂತ ಸ್ವಲ್ಪ TV ಆಫ್ ಮಾಡಿ ಚಾನಲೆಲ್ಲ ಚೇಂಜ್ ಮಾಡಿಟ್ಟಿದ್ದೆ. ಅದು ನೋಡಿದ್ರೆ ಒಂದು 5 ನಿಮಿಷ ಬ್ರೇಕ್ ಆಗಿ ತೊಗೊಂಡು ಈ ಕಡೆ ಬಂದು ನೋಡಿದ್ರೆ 2 ವಿಕೆಟ್ ಬಿದ್ದೋಗಿದೆ. ಅಲ್ಲಿಂದ ಕಂಟಿನ್ಯೂ ಮಾಡಿದೆ ನೋಡೋಕ್ಕೆ. ಫುಲ್ ಆ್ಯಂಡ್ ಫುಲ್ ನೋಡಿದೆ, ಸೂಪರಾಗಿ ಹೋಯ್ತು ಮ್ಯಾಚು. ಲಾಸ್ಟ್ವರೆಗೂ ಚೆನ್ನಾಗಿ ಹೋಯ್ತು. ಲಾಸ್ಟ್ ಅದು 16 ಓವರಿಂದ 20ನೇ ಓವರ್ವರೆಗೂ ಇಂಡಿಯನ್ ಟೀಮ್ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡ್ಬಿಟ್ರು ಪಾಕಿಸ್ತಾನ ಟೀಮ್ನ. ಅದರಲ್ಲೂ ನೋಡಿ, ಬ್ಯಾಟಿಂಗಲ್ಲಿ ಬಿಟ್ಟರು, ಬೌಲಿಂಗಲ್ಲಿ ನಮ್ಮ ಬೂಮ್ರಾ, ಆಮೇಲೆ ಸಿರಾಜು, ಹರ್ಷ್ದೀಪು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಹರ್ಷ್ದೀಪ್ ರನ್ ಜಾಸ್ತಿ ಕೊಟ್ಟರು ಅವ್ರ ಮೇಲೆ ಕ್ಯಾಪ್ಟನ್ನು ಇಂಡಿಯನ್ ಟೀಮ್ ಇಟ್ಟಿರೋ ಕಾನ್ಫಿಡೆನ್ಸ್ ಅವ್ರು ಉಳಿಸ್ಕೊಂಡ್ರು. ಲಾಸ್ಟ್ ಓವರು ಅವರಿಗೆ ಕೊಟ್ಟರು. ಆ ಓವರಲ್ಲಿ 18 ರನ್ ಬೇಕಾಗಿತ್ತು ಒಂದು ಓವರಲ್ಲಿ. ಅದು ಚಾನ್ಸೇ ಇಲ್ಲ. ನಮ್ಮ ಯಾರು ಕೊಹ್ಲಿ ಧೋನಿ ಅಂತವ್ರಿದ್ರೆ ಆಗಿರೋದೋ ಏನೋ, ಅವ್ರ ಕೈಯಲ್ಲಿ ಆಗಿಲ್ಲ. ಅದು ಟ್ರೈ ಮಾಡಿದ್ರು. ಲಾಸ್ಟಲ್ಲಿ 6 ರನ್ಸಲ್ಲಿ ಅವರು ಸೋತೋದ್ರು. ಇದರಿಂದ ಏನು ಗೊತ್ತಾಗುತ್ತೆ, ಈಗಲ್ಲ ಯಾವಾಗಲೂ ಲೋ ಸ್ಕೋರಿಂಗ್ ಗೇಮು ಭಯಂಕರ ಇಂಟ್ರೆಸ್ಟಿಂಗ್ ಇರುತ್ತೆ. ಕರೆಕ್ಟೇ ತಾನೇ? ನೀವು ಯಾವ ಮ್ಯಾಚ್ ಆದರೂ ತೊಗೊಳ್ಳಿ, ಯಾರ್ದಾದ್ರೂ ತೊಗೊಳ್ಳಿ, ಲೋ ಸ್ಕೋರಿಂಗ್ ಗೇಮು ಭಯಂಕರ ಇಂಟ್ರೆಸ್ಟಿಂಗ್ ಇರುತ್ತೆ. ಪಂತು ಇದರಲ್ಲಿ ಏನು ಡಿಫ್ರೆಂಟ್ ಅಂದರೆ, 42 ರನ್ ನೋಡಿದ್ರು, ಬೇರೆ ಯಾರ ಥರ ಅವ್ರು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಕೀಪಿಂಗಲ್ಲಿ. ಧೋನಿ ಥರ ಇವ್ರ ಥರ ಅವ್ರಿಗೆ ಕೀಪಿಂಗ್ ಅವ್ರು ಚೆನ್ನಾಗಿ ಮಾಡಿದ್ರು. 3 ಕ್ಯಾಚ್ ಹಿಡಿದ್ರು, ಯಾವುದು ಬಾಲು ಮಿಸ್ ಮಾಡಿಲ್ಲ. ನನಗೆ ಗೊತ್ತಿದ್ದು ಒಂದು ಕ್ಯಾಚಿಂದ ಸೂಪರಾಗಿ ಹಿಡಿದ್ರು. ಈ ಕಡೆ ಬೂಮ್ರಾ ಬೌಲಿಂಗ್ ಅಂತೂ ಅಲ್ಟಿಮೇಟು. ಸಿರಾಜ್ ಸ್ವಲ್ಪ ಹಾಗೆ ಹೀಗೆ ಹೋಯ್ತು, ವೈಡ್ ಹಾಕೋದು, ನೋ ಬಾಲ್ ಹಾಕೋದು, ಆಮೇಲೆ ಸರಿ ಹೋದರು. ಇಷ್ಟೆಲ್ಲ ಆದಮೇಲೆ ಬೂಮ್ರಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರು. ಈ ಕಡೆ ಬೂಮ್ರಾಗೂ ಕೊಡ್ಬೋದಿತ್ತು, ರಿಷಬ್ ಪಂತ್ಗೂ ಕೊಡ್ಬೋದಿತ್ತು. ನೋ ವರೀಸ್, ಅವರು ಕೊಟ್ಟಿದ್ದೆ ಓಕೆನೆ, ಯಾಕಂದರೆ ಮೇಯ್ನ್ ಟೈಮಲ್ಲಿ ವಿಕೆಟ್ ತೆಗೆದ್ರು ಬೂಮ್ರಾ ಅವರು. ನೆಕ್ಸ್ಟ್ ಮ್ಯಾಚು ಇನ್ನೂ ಟಫ್ ಇದೆ. ಯಾರ ಮೇಲೆ? ಅಮೇರಿಕಾ ಮೇಲೆ, US ಮೇಲೆ.
ನಮಗೆ ಇದು ಟಫ್ ಅಂತ ಯಾಕೆ ಅನಿಸ್ತಾ ಇದೆ ಅಂದರೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಪಾಕಿಸ್ತಾನ ಮೇಲೆ ಅವರು ಹೇಗೆ ಆಡಿದ್ರು ಅಂತ. ಇವಾಗ ನಮಗೆ ಟಫ್ ಇದೆ, ನೋಡಬೇಕು. ಡೆಬ್ಯೂ ಆಗಿದ್ದು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ ಟೀಮ್ ಅವರು. ಅದರಲ್ಲಿ ನಮ್ಮ ಇಂಡಿಯಾಯಿಂದ 4 ಜನ ವಲಸೆ ಬೇರೆ ಹೋಗಿದ್ದಾರೆ ಆ ಕಡೆ. ಇಂಡಿಯನ್ ಪ್ಲೇಯರ್ಸೇ ಕೆಲವರು ಇದ್ದಾರೆ ಅಲ್ಲಿ ಆ ಕಡೆ. ಇಂಡಿಯನ್ ಇವರು ನೋಡ್ಬೇಕು ಹೇಗಿರುತ್ತೆ ಅಂತ ಮ್ಯಾಚ್ ಹೋಗ್ತಾ ಅಂತ. ನಾನು ಬರೀ ಇಂಡಿಯನ್ ಮ್ಯಾಚ್ಗಳು ಮಾತ್ರ ನಾನು ವಿಡಿಯೋ ಮಾಡ್ತೀನಿ, ಬೇರೆ ಮ್ಯಾಚ್ಗಳು ಮಾಡೋಕ್ಕೋಗಲ್ಲ ಈ ವರ್ಲ್ಡ್ ಕಪ್ಪಲ್ಲಿ. ಬೇರೆ ನಮಗೇನು ಬೇಕಾಗಿಲ್ಲ ಅಷ್ಟಾಗಿ. ನೋಡೋಣ. ನಾನು ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನನ್ನದು ಇನ್ನೊಂದು ಚಾನಲ್ ಇದೆ, ಮೆಲೋ ಬ್ಲೂಸ್ ಅಂತ. ಅದರಲ್ಲಿ ನಾನು ಹಾಡುಗಳು ಆಡ್ತಾ ಇರ್ತೀನಿ, ಕನ್ನಡ, ತಮಿಳು ಮತ್ತು ಹಿಂದಿ ಹಾಡುಗಳು ಆಡ್ತೀನಿ. ನಿಮಗೆ ಅದು ನಾನು ಹಾಡಿರೋ ವಾಯ್ಸು ಇಂಟೋನೇಷನ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ಬಾಯ್.